ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ನಮ್ಮ ದಿ ಕಸ್ಪ್ ಪೀಪಲ್ಗೆ ಸ್ವಾಗತ ಮಾಡ್ತಾ ನಿಮಗೆ ಇವತ್ತಿನ ಟಾಪಿಕ್ಕು ನಾನು ಜ್ಯೋತಿಷಿ ಆಗಬೇಕಂದ್ರೆ ಏನು ಮಾಡಬೇಕು. ಜ್ಯೋತಿಷಿ ಆಗಬೇಕು ಅಂತಂದರೆ ಸಣ್ಣ ಪುಟ್ಟ ವಿಚಾರಗಳಿದ್ದಾವೆ. ಮೇನ್ ರೀಸನ್ ಹೇಳ್ಬಿಡ್ತೀನಿ. ಜ್ಯೋತಿಷಿಯ ಕಲ್ತ್ಕೋಬೇಕು ಅಥವಾ ಅದ್ರ ಬಗ್ಗೆ ಆಸಕ್ತಿ ಇರಬೇಕು ಅಂತಂದರೆ ನೋಡ್ಕೊಳ್ಳಿ, ಒಂದು ಲಾಜಿಕ್ ಏನಂದರೆ ನಿಮ್ಮ ಜನ್ಮ ಕುಂಡ್ಲಿನ ತೆಗೆದು ನೋಡ್ಕೊಳ್ಳಿ. ಕೇಂದ್ರ ಸ್ಥಾನ ಅಂತ ಕರಿತೀವಿ ಯಾವ್ಯಾವುದನ್ನ, 1ನೇ ಮನೆ, 4ನೇ ಮನೆ, 7ನೇ ಮನೆ, 10ನೇ ಮನೆ, 1 4 7 10. ಮತ್ತೆ ತ್ರಿಕೋಣ ಸ್ಥಾನ ಅಂತ ಕರಿತೀವಿ 159 ಓಕೆನಾ. 1 4 7 10 ಕೇಂದ್ರ, 159 ತ್ರಿಕೋಣ. ಇವುಗಳಲ್ಲಿ ಏನಾದರೂ ಬುಧ ಅಥವಾ ಗುರು ಇದನ್ನ ನೋಡ್ಕೊಳ್ಳಿ. ಇದು ಆಪ್ಷನ್ ನಂಬರ್ 1. ಈ ಆಪ್ಷನ್ನಲ್ಲಿ ಏನಾದರೂ ನಿಮಗೆ ಇತ್ತು ಅಂದರೆ ಗುರು ಅಥವಾ ಬುಧ ಇತ್ತು ಅಂದರೆ ಜ್ಞಾನಕಾರಕನಾದ ಗುರು ಹಾಗೇನೆ ಬುದ್ಧಿಕಾರಕನಾದ ಬುಧ ಇವರಿಬ್ಬರು ಇತ್ತು ಅಂದರೆ ಜ್ಯೋತಿಷ್ಯ ಕಡೆಗೆ ಸಂಸ್ಕಾರವನ್ನು ಕೊಡ್ತಾನೆ. ಅಂದರೆ ಅದನ್ನು ಕಲಿಬೇಕು ಅಂತ ಏನೋ ಒಂದು ತುಡಿತ ಸ್ಟಾರ್ಟ್ ಆಗುತ್ತೆ, ಅಥವಾ ಅರ್ಥೈಸ್ಕೊಳ್ಳೋದಕ್ಕೆ ಒಂದು ಪವರ್ ಇರುತ್ತೆ, ನಿಮಗೆ ಆ ಸಂಸ್ಕಾರ ಬೆಳೆಯುತ್ತೆ. ಓಕೆ, ಇದು ಆಪ್ಷನ್ ನಂಬರ್ 1 ಆಯಿತು. ಆಪ್ಷನ್ ನಂಬರ್ 2 ಏನು ಗೊತ್ತಾ? 2 5 8 12 2ನೇ ಮನೆ, 5ನೇ ಮನೆ, 8ನೇ ಮನೆ, 12ನೇ ಮನೆ. ಎರಡು ಅಂದರೆ ಏನು? ಕುಟುಂಬ ಸ್ಥಾನದಲ್ಲಿ ಯಾಕಿರ್ಬೇಕು? ಕುಟುಂಬ ಒಂದೇ ಅಲ್ಲ ಸ್ವಾಮಿ, ಮಾತಿನ ಸ್ಥಾನ 2ನೇ ಮನೆ. ಅದಲ್ಲದೆ 5ನೇ ಮನೆ ಅಂತಂದ್ರೆ ಏನು? ಕ್ರಿಯೇಟಿವಿಟಿ ಅಂತ ಕರಿತೀವಿ ಒಂದು ಕಡೆ. ಇನ್ನೊಂದು ಕಡೆ ಈ ಮಂತ್ರ ಸಾಧನೆ ಅಥವಾ ಈ ಒಂದು ಮಂತ್ರಗಳನ್ನು ಜಪ ತಪ ಹೋಮ ಹವನಗಳು ಅಥವಾ ಪೂಜಾ ಕೈಂಕರ್ಯಗಳು ಅಥವಾ ಟ್ರೆಡಿಷನಲ್ ಈ ಒಂದು ವಿಚಾರ, ಆಧ್ಯಾತ್ಮಿಕ ವಿಚಾರ ಅಂತ ಹೇಳ್ತೀವಲ್ಲ, ಅದು 5ನೇ ಮನೆ ಸೂಚಿಸುತ್ತೆ. ಆ ಮನೆ. 8ನೇ ಮನೆ ಅಂತಂದ್ರೆ ಯಾರಿಗೂ ಸಂಬಂಧವಿಲ್ಲದ್ದು ಅಥವಾ ಗೊತ್ತಿಲ್ಲದೆ ಇರೋದು ಅಥವಾ ನಿಗೂಢ, ಅದು ಹೇಳಿಕೆ ಆಗಲ್ವೇನೋ ಅಂತ ಒಂದು ಮನೆ ಅಂದ್ರೆ 8ನೇ ಮನೆ. ಅಪ್ಸ್ ಅಂಡ್ ಡೌನ್ಸ್ ಅಂತೀವಿ, ಅಥವಾ ಒಂಥರ ಇನ್ಫಿನಿಟಿ ಶೇಪಲ್ಲಿ ನೋಡಿ 8, ಅದು ಹೇಳಕ್ಕೆ ಬರಲ್ಲ ಯಾರಿಗೂ ಅಂತ ಮನೆ. ಆ ಮನೆಯಲ್ಲೂ ಇದು ನಿಗೂಢವಾದ ವಿಚಾರ. ಮತ್ತೆ ಈ ಪರರ ಒಂದು ಗಾಸಿಪ್ ಅಥವಾ ಪರರ ಒಂದು ಸೀಕ್ರೆಟ್ಸ್ ಅನ್ನ ರಿವೀಲ್ ಮಾಡುವಂತ ಮನೆ 8ನೇ ಮನೆ. ಹಾಗಾಗಿ 8ನೇ ಮನೆ ಜ್ಞಾಪಕ ಇಟ್ಕೊಳ್ಳಿ. 8. ಆಮೇಲೆ 12ನೇ ಮನೆ ಅಂದ್ರೆ ನಿಮಗೆ ಗೊತ್ತಿಲ್ಲದ ವಿಚಾರ, ನಿಮಗೇನು ಗೊತ್ತಿಲ್ವೋ ಆ ವಿಚಾರ ತಿಳ್ಕೊಂಬಿಟ್ರೆ ಅದು 12ನೇ ಮನೆ. ಗೊತ್ತಿಲ್ಲದೆ ಇರೋ ವಿಚಾರನ ನಮಗೆ ತಿಳುವಳಿಕೆ, ಒಂದು ಜ್ಞಾನ ಒಂದು ಬರಬೇಕು ಅಂದ್ರೆ ಆ ಜಾಗದಲ್ಲಿ ರಾಹು ಕೇತು ಶನಿ ಇವರಿರ್ಬೇಕು. ರಾಹು ಕೇತು ಶನಿ ಇತ್ತು ಅಂದ್ರೆ 2 5 8 12ರಲ್ಲಿ ಇತ್ತು ಅಂದ್ರೆ ಆಟೋಮೆಟಿಕ್ ಆಗಿ ನಿಮ್ಮನ್ನ ಎಲ್ಲೇ ಇರಲಿ ಕರ್ಕೊಂಬಂದು ಜ್ಯೋತಿಷ್ಯಕ್ಕೆ ಅಡ್ಮಿಷನ್ ಮಾಡಿಸುವಂಥವ್ರು ಇವರು 3 ಜನ. ನಿಮ್ಮನ್ನು ಅಡ್ಮಿಷನ್ ಮಾಡಿಸ್ಬಿಡ್ತಾರೆ. ಎಲ್ಲರೂ ಕ್ಲಾಸಸ್ ನಡೀತಾ ಇದ್ರೆ ಕರ್ಕೊಂಡೋಗಿ ಅಡ್ಮಿಷನ್ ಮಾಡಿಸ್ಬಿಡ್ತಾರೆ. ಸಿಂಪಲ್ ಲಾಜಿಕ್. ಯಾಕೆ ಅಂತಂದ್ರೆ ಕೇತು ಅಂದ್ರೆ ತಲೆ ಇಲ್ಲ ಅವನಿಗೆ ಇಂಥ ವಿಚಾರಗಳು ಅಂದ್ರೆ ಈ ಲಾಜಿಕ್ ಇಲ್ದಿರೋ ವಿಚಾರ ಅಂತ ನಿಮ್ಗೆ ಅನ್ಸ್ಬೋದು. ಅದಕ್ಕೆ ಅವನು ಕೇತುನೇ ಅಲ್ಲಿಗೆ ಕಾರಕ. ಜೊತೆಗೆ ಅವನು ಮೋಕ್ಷಾಧಿಪತಿ ಅಂತಾನು ಕರೀತಾರೆ ಅವನ್ನ, ಕೇತು. ಅವನು ಸಪೋರ್ಟ್ ಇರಲೇಬೇಕು. ಶನಿ ಅಂದ್ರೆ ನಿಮ್ಗೆ ಗೊತ್ತು, ಮಂದ ಬುದ್ಧಿ ಅಥವಾ ನಿಧಾನಸ್ಥ, ಒಂಥರ ನಿಗೂಢ, ಇವನ್ನೆಲ್ಲ ಶನಿ ರೆಪ್ರೆಸೆಂಟ್ ಮಾಡ್ತಾನೆ. ರಾಹು ನಿಮಗೆ ಗೊತ್ತೇ ಇದೆ, ಫುಲ್ ಆಂಪ್ಲಿಫೈ. ಏನಾದ್ರು ಕೊಟ್ರೆ ಅದು ಹಂಗೆ ಫುಲ್ A to Z ಆಂಪ್ಲಿಫೈ ಆಗ್ಬಿಡುತ್ತೆ, ಹೈಯೆಸ್ಟ್ ಪೀಕ್ ಲೆವೆಲ್ಗೆ. ಅಂದ್ರೆ ಇಂಟ್ರೆಸ್ಟ್ ಬೆಳೆಸ್ಬಿಡ್ತಾನೆ ಅದ್ರ ಬಗ್ಗೆ ಅವನು ಆ ರೀತಿ. ಸೊ ರಾಹು ಕೇತು ಶನಿ ಕಾಂಬಿನೇಷನ್ ಏನಾದರೂ 2 5 8 12 ಇದ್ರು, ಹಾಗೇನೆ ಆಪ್ಷನ್ 1 ಬಂದು ನಿಮ್ಮ ಕೇಂದ್ರ ಮತ್ತು ತ್ರಿಕೋಣ ಅಂದರೆ 1 4 7 10 ನಿಮ್ಮ ಕುಂಡ್ಲಿಲಿ, ಜೊತೆಗೆ 1 5 9 ನಿಮ್ಮ ಕುಂಡ್ಲಿಲಿ. ಈ ಮನೆಗಳಲ್ಲಿ ಏನಾದರೂ ಗುರು ಅಥವಾ ಬುಧ ಇತ್ತು ಅಂದರೆ ಆಟೋಮೆಟಿಕ್ ಆಗಿ ನಿಮಗೆ ಸಂಸ್ಕಾರ ಬರುತ್ತೆ. ಜೊತೆಗೆ ನೀವೇ ಬಂದು ಕಲ್ತ್ಕೊಳೋ ಅಂತ ಒಂದು ಅಡ್ಮಿಷನ್ಗೆ ಹೋಗಿ ಎಲ್ಲಿರುತ್ತೋ ಅಲ್ಲಿ ಸೇರ್ಕೊಂಡ್ಬಿಡ್ತೀರಾ. ನಿಮ್ಗೆ ಗೊತ್ತಿಲ್ಲದೇನೆ ಕರ್ಕೊಂಡೋಗಿ ಬಿದ್ದೋಗ್ತೀರಾ ಫೀಲ್ಡಿಗೆ. ಜ್ಯೋತಿಷ್ಯಕ್ಕೆ ಇಷ್ಟು ಅಟ್ರಾಕ್ಷನ್ ಇದೆ, ಇವರು ಇಷ್ಟು ಜನ ಸಪೋರ್ಟ್ ಇದ್ರೆ ಮಾತ್ರ ಒಬ್ಬ ಒಳ್ಳೆ ಜ್ಯೋತಿಷಿ ಆಗೋದಕ್ಕೆ ಸಾಧ್ಯ. ಅರ್ಥ ಆಯ್ತಾ? ಸಿಂಪಲ್. ಹೆಂಗೆ ಇದನ್ನು ನೋಡ್ಕೊಂಬಿಟ್ರೆ ನೀವೇ ಫಾಲೋ ಮಾಡ್ಬಿಡ್ಬೋದು. ನಾನು ತಗೋಬೇಕಾ ಜ್ಯೋತಿಷ್ಯ ಅಥವಾ ಬೇಡವಾ ಅನ್ನೋದು ನೀವೇ ಡಿಸೈಡ್ ಮಾಡ್ಬಿಡ್ಬೋದು ಅಲ್ವಾ? ಮತ್ತೊಮ್ಮೆ ನನ್ನ ಮುಂದಿನ ವಿಡಿಯೋ ನೋಡ್ತಾ ಇರಿ. ಈ ಥರ ಮತ್ತಷ್ಟು ವಿಚಾರಗಳು, ಲಾಜಿಕಲ್ ವಿಚಾರಗಳನ್ನ ನಿಮ್ಮ ಮುಂದೆ ತರ್ತಾ, ಹಾಗೇನೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದ. CP ನಾರಾಯಣ್.